ನೋಡಿ ಜಾಮ್ ಆಗಿಲ್ಲ ಮಷೀನ್, ಅಷ್ಟು ಮೇವ್ ಹಾಕಿದ್ರು ಜಾಮ್ ಆಗಿಲ್ಲ. ನಾನೇ ಏನ್ ಮಾಡಿದೀನಿ, ಜಾಮ್ ಮಾಡ್ಬಿಟ್ಟಿದೀನಿ. ಈಗ ಯಾವ ತರ ಹಿಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ರಿವರ್ಸ್ ಐತೆ, ರಿವರ್ಸ್ ಸ್ವಿಚ್ ಹಾಕಿದ್ರೆ ಏನಾಗುತ್ತೆ ನೋಡಿ, ಎಲ್ಲ ನೀವು ವಾಪಸ್ ಬರ್ತಾ ಇದೆ. ಕರ್ನಾಟಕದ ಎಲ್ಲಾ ರೈತರಿಗೆ ನಮಸ್ಕಾರ. ನನ್ನ ಹೆಸರು ತಾಹೆ, ನಮ್ಮ ಕಂಪನಿ ಹೆಸರು ಆಗ್ರಿಮೂವ್ ರೈಟರ್ಸ್ ಮಾಡರ್ನ್ ಟೂಲ್ಸ್. ನಮ್ಮ ಕಂಪನಿ ಬಂದು ಬೆಂಗಳೂರು ಕುಮ್ಲಗೋಡು ಗುಡಿಮಾವ್ ವಿಲೇಜ್ ಅಲ್ಲಿ ಲೊಕೇಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಹಿತಿ ಕೊಡಕ್ ಹೋಯ್ತಾ ಇದೀನಿ ಅಂತ ಹೇಳಿದ್ರೆ, ಶಾಪ್ ಕಟರ್ ಬಗ್ಗೆ ಮಾಹಿತಿ ಕೊಡಕ್ ಹೋಯ್ತಾ ಇದೀನಿ. ನೋಡಿ, ಕರ್ನಾಟಕ ಒಳಗೆ, ಇಂಡಿಯಾದ ಒಳಗೆ ಹಲವಾರು ಮಷಿನ್ಸ್ ಐತೆ. ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಬಹಳ ಫೀಚರ್ಸ್ ಐತೆ, ಒನ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇದರಲ್ಲಿ ನಿಮ್ಗೆ ರಿವರ್ಸ್ ಗೇರ್ ಸ್ವಿಚ್ ಸಿಗುತ್ತೆ. ಇದು ರಿವರ್ಸ್ ಗೇರ್ ಸ್ವಿಚ್ ಎಂತಕ್ಕೆ ಅಂತ ಹೇಳಿದ್ರೆ, ನೀವು ಒಣ ಮೇವು ಜಾಸ್ತಿ ಮೇವು ಹಾಕಿ ಜಾಮ್ ಮಾಡ್ಕೊಂಡಾಗ ನಾವೇನ್ ಮಾಡ್ಬೋದು, ರಿವರ್ಸ್ ಇಲ್ಲೇ ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ, ಪೂರ್ತಿ ಮೇವ್ ಏನ್ ಕಚ್ಕೊಂಡಿರುತ್ತೆ ಅವೆಲ್ಲ ಆಚೆ ಬಂದ್ಬಿಡುತ್ತೆ. ಅಷ್ಟೇ ಇಲ್ಲ, ಇದರಲ್ಲಿ ನಿಮ್ಗೆ ನಾವು ಪ್ಲಗ್ ಎಲ್ಲ ಹಾಕಿರ್ತೀವಿ, ಅಲ್ಲೇ ಹೋಗಿ ಆಫ್ ಮಾಡೋ ಬದ್ಲಿ ನಾವ್ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಮಧ್ಯಕ್ಕಿದ್ರೆ ಆಫ್ ಇರುತ್ತೆ, ಇಲ್ಲಿ ರಿವರ್ಸ್ ಮಾಡ್ಕೋಬಹುದು, ಮತ್ತೆ ಫಾರ್ವರ್ಡ್ ಇಲ್ಲಿಂದಾನೇ ಮಾಡ್ಕೋಬಹುದು. ಮತ್ತೆ ಇನ್ನ ಒಂದು, ಇದರಲ್ಲಿ 3 HP ಪಕ್ಕಾ ಕಾಪರ್ ವೈಂಡಿಂಗು ಮೋಟರ್ ಸಿಗುತ್ತೆ, ಸಿಂಗಲ್ ಫೇಸ್, ಮನೆ ಕರೆಂಟ್ ಅಲ್ಲೇ ಯೂಸ್ ಮಾಡ್ಕೋಬಹುದು. ಆದ್ಮೇಲೆ ಇದರಲ್ಲಿ ನಿಮ್ಗೆ ಗೇರ್ಸ್ ಕೂಡ ಸಿಗುತ್ತೆ ನಿಮ್ಗೆ, ಸಣ್ಣ ಕಟಿಂಗು ಉದ್ದ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ. ಸಣ್ಣ ಕಟಿಂಗು ಅಲ್ಲಿ ನಿಮ್ಗೆ ಅರ್ಧ ಇಂಚ್ ಸಿಗುತ್ತೆ, ಉದ್ದ ಕಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ 1 ಇಂಚ್ ಕಟಿಂಗ್ ಸಿಗುತ್ತೆ. ನೋಡಿ, ಸಣ್ಣ ಕಟಿಂಗು ಉದ್ದ ಕಟಿಂಗ್ ಯಾವ ತರ ಸ್ಮೂತ್ ಆಗಿ ಗೇರ್ನು ಶಿಫ್ಟ್ ಮಾಡ್ಕೋಬಹುದು. ಅಷ್ಟೇ ಇಲ್ಲ, ಇದರಲ್ಲಿ ನಿಮ್ಗೆ 4 ಬ್ಲೇಡ್ ಬರುತ್ತೆ. 4 ಬ್ಲೇಡು ನಿಮ್ಗೆ 2 ಕಡೆ ಶಾರ್ಪ್ನೆಸ್ ಸಿಗುತ್ತೆ. ಬ್ಲೇಡ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ನೀವು, ಸ್ಟೀಲಿನ ಬ್ಲೇಡ್ ಕೊಟ್ಟಿದೀವಿ ನಿಮ್ಗೆ, 2 ಕಡೆನೂ ಶಾರ್ಪ್ನೆಸ್ ಇರುತ್ತೆ. ಒಂದ್ ಕಡೆ ಬ್ಲೇಡ್ ಸಂದೋದ್ರೂ ಬ್ಲೇಡ್ ಪಲ್ಟೈಸಿ ಯೂಸ್ ಮಾಡ್ಕೋಬಹುದು. ಅಷ್ಟೇ ಇಲ್ಲ, ಇದರಲ್ಲಿ ಇದು ರೋಲರ್ ನೋಡ್ಬೋದು ನೀವು ಯಾವ ತರ ಐತೆ ಅಂತ. ರೋಲರು ಏನ್ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ, ನೀವು ಮೇವ್ ಆಗ್ದಾಗ ನಾವು ಇಲ್ಲೇ ಅದು ಕಚ್ಕೊಂಡು ಏನಾಗುತ್ತೆ, ಯೂನಿಫಾರ್ಮ್ ಸೈಜ್ ಅಲ್ಲಿ ಕಟಿಂಗ್ ನಿಮ್ಗೆ ಸಿಗುತ್ತೆ. ಅಷ್ಟೇ ಇಲ್ಲ, ಇದರಲ್ಲಿ ಕನ್ವೇಯರ್ ಬೆಲ್ಟ್ ಕೂಡ ನೋಡ್ಬೋದು ನೀವು ಯಾವ ತರ ಐತೆ ಅಂತ. ಕನ್ವೇಯರ್ ಬೆಲ್ಟ್ ಎಂತಕ್ಕೆ ಅಂತ ಹೇಳಿದ್ರೆ, ನೀವು ಪುಡಿ ಮೇವು ಅಂತ ಮೇವು ಅವೆಲ್ಲ ಇರುತ್ತೆ ಅಲ್ವಾ, ನೀವು ಇಲ್ಲೇ ಹಾಕಿದ್ರೆ ಏನಾಗುತ್ತೆ, ಅದೇ ಒಳಗೋಗಿ ಇದಾಗುತ್ತೆ. ಮಷಿನ್ ಬಗ್ಗೆ ಹೇಳ್ಕೊಟ್ಟೆ ನಿಮ್ಗೆ ಯಾವ ತರ ಸ್ಪೆಸಿಫಿಕೇಶನ್ ಇದೆ ಅಂತ. ಈಗ ಜೋಳ ಕಡ್ಡಿ ಐತೆ, ಇದು ಕಟಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ಕಟಿಂಗ್ ಬರುತ್ತೆ ಅಂತ. ನೋಡಿ, ನಾನು ಒಳಗ್ ಹೋಗಿ ಸ್ವಿಚ್ ಆನ್ ಮಾಡ್ತಿಲ್ಲ, ಇಲ್ಲೇ ಸ್ವಿಚ್ ಐತೆ, ಇಲ್ಲೇ ನಾನು ಆನ್ ಮಾಡಿದ್ರೆ ಏನಾಗುತ್ತೆ, ರನ್ನಿಂಗ್ ಆಗುತ್ತೆ ಮಷೀನು. ಈಗ ಯಾವ್ದು ಚಾಪ್ ಕಟ್ರೆ ಇಲ್ಲಿ ರನ್ನಿಂಗ್ ಅಲ್ಲಿ ನಾವು ಗೇರ್ ಚೇಂಜ್ ಮಾಡಂಗಿಲ್ಲ, ಮಷೀನ್ ಆಫ್ ಮಾಡಿನೇ ನಾವು ಗೇರ್ ಚೇಂಜ್ ಮಾಡ್ಕೋಬೇಕು. ಈಗ ಉದ್ದ ಕಟಿಂಗ್ಗೆ ಇಟ್ಕೊಂಡಿದೀನಿ. ಉದ್ದ ಕಟಿಂಗ್ ಅಲ್ಲಿ ನಿಮ್ಗೆ 1 ಇಂಚು 1.5 ಇಂಚ್ ಕಟಿಂಗ್ ಬರುತ್ತೆ. ನೋಡಿ, ಇಲ್ಲಿ ರಿವರ್ಸ್ ಫಾರ್ವರ್ಡ್ ಅಂತ ಇರುತ್ತೆ. ಇಲ್ಲಿ ಮಾಡಿದ್ರೆ ಫಾರ್ವರ್ಡ್ ಆಗುತ್ತೆ, ಇಲ್ಲಿ ಮಾಡಿದ್ರೆ ರಿವರ್ಸ್ ಆಗುತ್ತೆ. ಈಗ ಫಾರ್ವರ್ಡ್ ಮಾಡಿ ನಾನು ತೋರಿಸ್ಕೊಡ್ತೀನಿ, ಮತ್ತೆ ಕಚ್ಕೊಂಡ್ರೆ ಯಾವ ತರ ತೆಗಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಮಷೀನು ಕಚ್ಕೊಳ್ಳಲ್ಲ, ನಾನೇ ಏನ್ ಮಾಡ್ತೀನಿ, ಜಾಸ್ತಿ ಮೇವ್ ಕೊಟ್ಟು ಜಾಮ್ ಮಾಡಿಸ್ಬಿಡ್ತೀನಿ. ಇದ್ರಲ್ಲಿ ನೋಡಿ, ಜೋಳ ಅವೆಲ್ಲ ಇತ್ತು. ಈಗ ನೋಡಿ, 1 ಇಂಚ್ ಕಟಿಂಗ್ ಅಲ್ಲಿ ಜೋಳ ಅವೆಲ್ಲ ಕಟ್ ಆಗಿದೆ. ಮೇವು ನೋಡ್ಬೋದು ನೀವು ಯಾವ ತರ ಕಟಿಂಗ್ ಆಗಿದೆ ಅಂತ. ಈಗ ಸಣ್ಣ ಕಟಿಂಗ್ ಅಲ್ಲಿ ಹಾಕಿ ತೋರಿಸ್ಕೊಡ್ತೀನಿ, ಎಷ್ಟು ಇಂಚಲ್ಲಿ ಕಟ್ ಆಗುತ್ತೆ ನೋಡೋಣ ಬನ್ನಿ. ಜಾಸ್ತಿ ಮೇವು ಕೊಡ್ತಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಮೇವು ನಮ್ಮ ಹತ್ರ ಇಲ್ಲ ಇಲ್ಲಿ, ಅದಕ್ಕೆ ನಾನು ಸ್ವಲ್ಪ ಕೊಡ್ತಾ ಇದ್ದೀನಿ. ನೀವು ಜಾಸ್ತಿ ಕೊಟ್ಟು ಕಟ್ ಮಾಡಿ ನೋಡ್ಸ್ಕೋಬಹುದು. ಈಗ ನೋಡಿ, ಸಣ್ಣ ಕಟಿಂಗ್ ಅಲ್ಲಿ ಹಾಕಿದೆ. ಸಣ್ಣ ಕಟಿಂಗ್ ಅಲ್ಲಿ ನೋಡಿ, ಅರ್ಧ ಇಂಚ್ ಕಟಿಂಗ್ ಬಂದಿದೆ ನಿಮ್ಗೆ. ಮೇವು ನೋಡ್ಬೋದು ನೀವು ಯಾವ ತರ ಕಟಿಂಗ್ ಆಗಿದೆ, ಕಡ್ಡಿನೂ ನೋಡ್ಬೋದು ಯಾವ ತರ ಆಗಿದೆ ಅಂತ. ಇದು ಕುರಿಗಳಿಗೆಲ್ಲ ಆರಾಮಾಗಿ ನೀವು ಶಾರ್ಟ್ ಅಲ್ಲಿ ಹಾಕೊಂಡು ನೋಡ್ಕೋಬಹುದು. ಈಗ ಏನ್ ಮಾಡ್ತೀನಿ, ಇಷ್ಟೆಲ್ಲ ಮೇವು ಹಾಕಿ ನಾನು ಜಾಮ್ ಮಾಡಿಸ್ಬಿಡ್ತೀನಿ. ಜಾಮ್ ಮಾಡಿ ವಾಪಸ್ಸು ಯಾವ ತರ ತೆಗಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಇಷ್ಟು ಮೇವ್ಗೆ ಕಚ್ಕೊಳಲ್ಲ, ಆದ್ರೂ ನಾನು ಏನ್ ಮಾಡ್ತೀನಿ, ಮಧ್ಯಕ್ಕೇನೆ ಆಫ್ ಮಾಡ್ಬಿಡ್ತೀನಿ. ನೋಡಿ, ಜಾಮ್ ಆಗಿಲ್ಲ ಮಷೀನ್, ಅಷ್ಟು ಮೇವ್ ಹಾಕಿದ್ರು ಜಾಮ್ ಆಗಿಲ್ಲ. ನಾನೇ ಏನ್ ಮಾಡಿದೀನಿ, ಜಾಮ್ ಮಾಡ್ಬಿಟ್ಟಿದೀನಿ. ಈಗ ಯಾವ ತರ ಹಿಂದೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ರಿವರ್ಸ್ ಐತೆ, ರಿವರ್ಸ್ ಸ್ವಿಚ್ ಹಾಕಿದ್ರೆ ಏನಾಗುತ್ತೆ ನೋಡಿ, ಎಲ್ಲ ಮೇವು ವಾಪಸ್ ಬರ್ತಾ ಇದೆ. ಇಷ್ಟೇ ಸರ್, ಸಿಂಪಲ್ ಆಗಿ ನಾವು ಇದೇ ತರ ಮೇವ್ನ ರಿವರ್ಸ್ ಹಾಕಿ ತೆಗಿಬಿಡ್ಬೋದು.
ನೀವು ಫಸ್ಟ್ ರಿವರ್ಸ್ ಇಲ್ಲ ಅಂತ ಹೇಳಿದ್ರೆ ಇದು ಬಿಚ್ಚಿ ನಾವು ಬ್ಲೇಡ್ ಅಲ್ಲಿ ಕೈ ಹಾಕಿ ತೆಗಿಯೋದ್ ಮೇವೆಲ್ಲ ತುಂಬಾ ಕಷ್ಟ ಇದು. ಈ ಮಷೀನಿನ ಬೆಲೆ ಬಂದು ನಿಮ್ಗೆ 25,000 ರೂಪಾಯಿ ಆಗುತ್ತೆ. ನಿಮ್ಗೂ ಇದೇ ತರ ಮಷಿನ್ ಬೇಕು ಅಂತ ಹೇಳಿದ್ರೆ 2,000 ರೂಪಾಯಿ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ. 2,000 ರೂಪಾಯಿ ನೀವು ಫೋನ್ ಪೇ, ಗೂಗಲ್ ಪೇ ಯಾವ ತರ ಆದ್ರೂ ಮಾಡಿ UPI ಮಾಡಿದ್ರೆ ನಿಮ್ ಆಧಾರ್ ಕಾರ್ಡ್ ಕಳ್ಸಿದ್ರೆ ನಾವು ಮಷೀನ್ ಅನ್ನು ಕಳ್ಸಿಕೊಡ್ತೀವಿ. ನಿಮ್ ತಾಲೂಕುವರೆಗೂ VRL ಮುಖಾಂತರ ನಾವು ಕಳ್ಸಿಕೊಡ್ತೀವಿ. ಮಿಕ್ಕಿದ ಅಮೌಂಟ್ VRL ಬಂದ ಮೇಲೆ ನೀವು ಮಷೀನ್ ನ ನೋಡಿ ಪೇಮೆಂಟ್ ಮಾಡ್ಬೋದು. ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ನಮ್ಮ ಹತ್ರ ಸಿಗುತ್ತೆ. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.